ಹಿಂದೂ ಸಮ್ಮೇಳನ ಸಮಿತಿ ಮುಟ್ಟಳ್ಳಿ ಮಂಡಳ ವತಿಯಿಂದ ಭಾನುವಾರ ಮೂಡಬಡ್ಕಳದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಹಿಂದೂ ಸಮ್ಮೇಳನವು ಅದ್ಧೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಮುಖ್ಯ ವಕ್ತಾರ ಶಿವಾನಂದ ಬಡಿಗೇರ ಮಾತನಾಡಿ, ಧರ್ಮದ ಪಂಚಪರಿವರ್ತನೆ ಉದ್ದೇಶದಡಿ ಈ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದರು. ಕುಟುಂಬ ಪ್ರಬೋಧನೆ, ಸ್ವದೇಶಿ ಜೀವನ ಶೈಲಿ ಅನುಸರಣೆ ಹಾಗೂ ಭಾರತೀಯ ವಸ್ತುಗಳ ಬಳಕೆಯನ್ನು ಉತ್ತೇಜಿಸುವುದು ಕಾರ್ಯಕ್ರಮದ ಮುಖ್ಯ ಆಶಯ ಎಂದು ಹೇಳಿದರು. ಕಾರ್ಯಕ್ರಮ ಯಾವುದೇ ಜಾತಿ ಮತಗಳ ವಿರುದ್ಧವಲ್ಲ, ಹಿಂದೂ ಧರ್ಮದ ಒಗ್ಗಟ್ಟು ಮತ್ತು ಸ್ವಾಭಿಮಾನವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಯುವ ಪೀಳಿಗೆಯಲ್ಲಿ ಸಂಸ್ಕೃತಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು. ಪಂಚಪರಿವರ್ತನೆಯನ್ನು ಯೋಜನೆಯನ್ನು ಇಟ್ಟುಕೊಂಡು ಸಮಾಜದ ಪಂಚಪರಿವರ್ತನೆಯ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಈ ಸಮಾವೇಶಗಳ ಪ್ರಾರಂಭ ಆಗಿವೆ. ಪಂಚ ಪರಿವರ್ತನೆಯಲ್ಲಿ ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು ಅನ್ನುವಂಥ ಅರಿವು ಪ್ರತಿಯೊಬ್ಬ ಹಿಂದೂವಿಗೂ ಮೂಡಬೇಕು. ಅದರ ಉದ್ದೇಶ ಇಟ್ಕೊಂಡು ನಮ್ಮಲ್ಲಿ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ಜಾತಿ ಭೇದಗಳ ದಮನ ಆಗಬೇಕು, ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅನ್ನುವಂಥ ಸಂಕಲ್ಪ ಹಿಂದೂ ಸಮಾಜ ಮಾಡಬೇಕಾಗಿದೆ. ಸಮಿತಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಒಂದು ವಾರದ ಸಿದ್ಧತೆಯ ಬಳಿಕ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ ಎಂದು ಹೇಳಿದರು. ಮುಟ್ಟಳ್ಳಿಯಲ್ಲಿ ಸಂಘದ ಚಟುವಟಿಕೆಗಳು 1970ರಿಂದಲೇ ಆರಂಭಗೊಂಡಿದ್ದು, ನರಸಿಂಹ ದೇವಸ್ಥಾನದಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದೆ ಎಂದರು. ಇದಕ್ಕೂ ಪೂರ್ವದಲ್ಲಿ ಬಡ್ಕಳ ರೈಲ್ವೆ ನಿಲ್ದಾಣ ಸಮೀಪದ ಶ್ರೀ ನಾಗಮಾಸ್ತಿ ದೇವಸ್ಥಾನದಿಂದ ಭವ್ಯ ಶೋಭಾಯಾತ್ರೆ ಆರಂಭಗೊಂಡು ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ಮಾರ್ಗವಾಗಿ ಮೂಡಬಡ್ಕಳ ಬೈಪಾಸ್ ಮೂಲಕ ಲಕ್ಷ್ಮೀ ನರಸಿಂಹ ದೇವಸ್ಥಾನದವರೆಗೆ ಸಾಗಿತು. ಸಾವಿರಾರು ಮಹಿಳೆಯರು, ಪುರುಷರು ಹಾಗೂ ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಗೌರವಾಧ್ಯಕ್ಷ ಕೃಷ್ಣ ನಾಯ್ಕ್ ಸೇರಿದಂತೆ 5 ಗ್ರಾಮಗಳ 13 ವಿವಿಧ ಸಮಾಜದ ಪ್ರಮುಖರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ಪೂರ್ವಿ ಹಾಗೂ ಸಂಗಡಿಗರು ಹಾಡಿದರು. ಕೃಷ್ಣ ನಾಯ್ಕ್ ಸ್ವಾಗತಿಸಿದರು, ಈಶ್ವರ್ ನಾಯ್ಕ್ ನಿರೂಪಿಸಿದರು, ವಿನೋದ್ ಶೆಟ್ಟಿ ವಂದಿಸಿದರು.